ಯಾರು ಇಲ್ಲ, ಅವರಿದ್ದಾರೆ ಇವರಿದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ರೇ ದೀಪ, ಅದೇ ರೀತಿ ನಾವು ಚೆನ್ನಾಗಿದ್ರೇ ಎಲ್ಲರೂ ನಮ್ಮವರು. ನಾವೇ ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಎಲ್ಲಿ ನಮ್ಮ ಬೆಲೆ ಕಡಿಮೆ ಆಗ್ತಾ ಇದೆ ಅಂತ ತಿಳಿತಾ ಇದೆಯೋ ಅಲ್ಲಿಗೆ ಹೋಗೋದನ್ನೇ ನಿಲ್ಲಿಸ್ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಸರಿ, ಒಬ್ಬರ ಮನಸ್ಸಾದರೂ ಸರಿ. ಅವಶ್ಯಕತೆ ಅನ್ನೋದು ಮುಗೀತು ಅಂದಮೇಲೆ ಬಿಟ್ಟು ಹೋಗುವವರ ಪ್ರೀತಿಯನ್ನು ಎಂದಿಗೂ ಅಂಗಲಾಚಿ ಕರೆದುಕೊಳ್ಬಾರ್ದು. ಅಂತಹ ಪ್ರೀತಿಯಲ್ಲಿ ವಿಶ್ವಾಸ, ನಂಬಿಕೆ, ಆತ್ಮವಿಶ್ವಾಸ ಯಾವುದೂ ಇರಲ್ಲ. ನೋವು ಪ್ರಪಾತವಿದ್ದಂತೆ, ನಲಿವು ಪರ್ವತ ಇದ್ದಂತೆ. ನಲಿವಿನ ಗಿರಿ ಏರಲು ಶ್ರಮಿಸಬೇಕು, ನೋವಿನ ತಳ ಸೇರಲು ಕಾಲು ಜಾರಿದರೆ ಸಾಕು. ಆಸೆಗಳು ಲೋಹದ ನಾಣ್ಯಗಳಿದ್ದಂತೆ ಗೆಳೆಯ. ಅವುಗಳ ಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಕಿಸೆಯಲ್ಲಿ ಭಾರ ಹೆಚ್ಚಾಗಿ ಮನುಷ್ಯ ಅದನ್ನು ಹೊರಲಾರದ ಸ್ಥಿತಿಯಲ್ಲಿ ತಲುಪ್ತಾನೆ. ಯಾವತ್ತೂ ಇದನ್ನು ಮರಿಬೇಡ. ಅನ್ನದ ಪ್ರತಿಯಾಗುಳಲ್ಲಿ ಇರುವವಳು ತಾಯಿ, ಅದೇ ಅನ್ನದ ಹಿಂದಿರೋ ಪರಿಶ್ರಮ ಬೆವರ ಹಿಂದೆ ಇರುವವರೇ ಅಪ್ಪ.